ಶಿವಮೊಗ್ಗದ ಕರ್ನಾಟಕ ಸಂಘದ ವತಿಯಿಂದ ತಿಂಗಳ ಅತಿಥಿ ಕಾರ್ಯಕ್ರಮವನ್ನು ಶಿವಮೊಗ್ಗದ ಕರ್ನಾಟಕ ಸಂಘ ಭವನದಲ್ಲಿ ನಡೆಸಲಾಯಿತು. ತಿಂಗಳ ಅತಿಥಿಗಳಾಗಿ ನಿವೃತ್ತ ಜಿಡಿಪಿ ಹಾಗೂ ಸಾಹಿತಿಗಳಾದ ಶ್ರೀ ಡಿ.ವಿ. ಗುರುಪ್ರಸಾದ್ ಅವರು ಆಗಮಿಸಿ ವೃತ್ತಿ ಜೀವನದ ರೋಚಕ ಘಟನೆಗಳು ಎಂಬ ವಿಷಯದ ಬಗ್ಗೆ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಎಂ.ಎನ್. ಸುಂದರರಾಜ್ ಅವರು ವಹಿಸಿದ್ದರು. ಪುಸ್ತಕ ಕಾಣಿಕೆ ಮೂಲಕ ಅಭಿನಂದಿಸಬೇಕಾಗಿ ಪೊಲೀಸ್ ಅಧಿಕಾರಿ ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಯುದ್ಧ ಭೂಮಿಯ ಅಥವಾ ಯುದ್ಧದ ಒಂದು ಕಥಾನಕಗಳನ್ನು ಒಳಗೊಂಡಂಥದ್ದಿರ್ಬೋದು. ಒಂದು ಕವಿ ಮನಸ್ಸನ್ನ ಉಳಿಸಿಕೊಂಡು ಈಗ 2 ದಿವಸದಿಂದ ಆಕಾಶವಾಣಿಯಲ್ಲಿ ಒಂದು ಇಂಟರ್ವ್ಯೂ ಕೊಟ್ಟೆ. ಆ ಇಂಟರ್ವ್ಯೂನಲ್ಲಿ ಅದು 18ನೇ ತಾರೀಕು ಮುಂದಿನ ಬುಧವಾರ ರಾತ್ರಿ ಪ್ರಸಾರ ಆಗ್ತಾ ಇದೆ, ಆಸಕ್ತರು ಕೇಳ್ಬೋದು. ಅಲ್ಲಿ ನನಗೆ ಇಂಟರ್ವ್ಯೂ ಮಾಡಿದವರು ಕೇಳಿದ್ರು, ನಿಮ್ಮನ್ನು ಏನಂತ ಕರಿಬೇಕು, ಪೊಲೀಸ್ ಅಧಿಕಾರಿ ಅಂತ ಕರಿಬೇಕಾ ಇಲ್ಲ ಸಾಹಿತಿ ಅಂತ ಕರಿಬೇಕಾ? ತಟ್ಟಂತ ನಾನು ಉತ್ತರ ಕೊಟ್ಟೆ, ನಾನು ಪೊಲೀಸ್ ಅಧಿಕಾರಿ ಅನ್ನೋದಕ್ಕಿಂತ ಒಬ್ಬ ಬರಹಗಾರ, ಸಮಾಜಮುಖಿ ಬರಹಗಾರ ಅಂತ ಗುರುತಿಸ್ಕೊತೀನಿ. ನಾನು ಸಾಹಿತ್ಯದಿಂದಲೇ ಹೇಳ್ಕೊಳ್ಳೋಣ, ನಾನೊಬ್ಬ ಬರಹಗಾರ. ಯಾಕೆಂದರೆ ನಾನು ಸಾಹಿತ್ಯದ ವಿದ್ಯಾರ್ಥಿ. ಸಾಹಿತಿಗೂ ಬರಹಗಾರನಿಗೂ ಇದು ವ್ಯತ್ಯಾಸ ನನಗೆ ಗೊತ್ತಿದೆ. ಹಾಗೆ ನನಗೆ ನಾನೇ ಸಾಹಿತ್ಯ ಅಂತ ಬೆಲೆ ತಕ್ಕೊಳ್ಳೋದಿಲ್ಲ. ನಮ್ಮ ಜೀವನದಲ್ಲಿ ಬಹಳ ಒತ್ತಡ ಇರುತ್ತೆ. ಆ ಒತ್ತಡನ ನಾವು ತಡ್ಕೋಬೇಕಾದ್ರೆ ನಮ್ಮಲ್ಲಿ ಹಾಸ್ಯ ಪ್ರವೃತ್ತಿ ಇರಬೇಕು. ಸೊ ಈ ಹಾಸ್ಯ ಪ್ರವೃತ್ತಿ ಪೊಲೀಸ್ ನಡವಳಿಕೆಯಲ್ಲಿ ಒಂದೊಂದು ಸಲ ಹಾಸ್ಯ ನಾವು ನೋಡಬಹುದು. ಹಾಸ್ಯ ಪ್ರವೃತ್ತಿ ಬಹಳ ಇರುತ್ತೆ. ನಮಗೆ ಬಹಳ ಸೀರಿಯಸ್ ಇಲಾಖೆಯಲ್ಲಿ ನೀವು ಅನ್ಕೋತೀರ. ನಮ್ಮ ಇಲಾಖೆಯಲ್ಲಿ ಸಿಗುವಂತಹ ಮೋಜಿನ ಪ್ರಸಂಗಗಳು ಆ ಪುಸ್ತಕದಲ್ಲಿದೆ, ಅದನ್ನು ನೀವು ಓದ್ಬೋದು. ಇನ್ನು ಈ ಜೀವನ ಚರಿತ್ರೆ ತಿರ್ಗಾ ಬರೋಣ ಕೋಲ್ಗಿಂದಲ್ಲಿಗೆ. ಅದು ಇನ್ಸಿಡೆಂಟಲಿ ಕೈಗೆ ಬಂದ ತುತ್ತು ಅಂತ, ಅದು ನಂದು ಆತ್ಮಚರಿತ್ರೆ ಬರಲಿಲ್ಲ. ಅದು ಹೋದ ವರ್ಷ ರಿಲೀಸ್ ಆಯಿತು. ರಿಲೀಸ್ ಆದಮೇಲೆ ಈಗ ಆಲ್ರೆಡಿ 6 ಮುದ್ರಣ ಆಗೋಯ್ತು. 6ನೇ ಮುದ್ರಣ. ಇವತ್ತು ಡಯಾನ ಹೋಗಿದ್ದೆ, ಅವನು ತೋರಿಸ್ದ ನೋಡಿ ಪುಸ್ತಕ ಇದೆ, ಜನ ಓದ್ತಾ ಇದ್ದಾರೆ ಅಂತ. ಆ ಕೈಗೆ ಬಂದ ತುತ್ತದಲ್ಲಿ ಎಲ್ಲ ಬದಲಿದೆ. BSc ಫೇಲ್ IPS ಪಾಸ್ ಅಂತ ಮೊದಲನೇ ಪುಸ್ತಕ ಹೇಳಿದೆ. ಅದು ಇನ್ನೇನು KPSC ಪರೀಕ್ಷೆ ಅರ್ಧ ಆಗಿತ್ತು, ಏನೇನೋ ಮೊದಲಾಗಿ ಮತ್ತೆ ತಿರ್ಗಾ ಆಗುತ್ತೆ. IAS ಮೇನ್ಸ್ ಪರೀಕ್ಷೆಗೆ ಬರ್ತಿದೆ. ಈ ಪರೀಕ್ಷೆಗೆ ಹೋಗೋರಿಗೆ ಅಂತಾನೆ ಈ ಪುಸ್ತಕ ಬರೆದಿದ್ದೀನಿ, IPS BSc ಫೇಲ್ IPS ಪಾಸ್ ಅಂತ. ಅದು ನಮ್ಮ ಸಪ್ನಾ ಮುಖೋಸ್ಗೆ ಭಾಳ ಕಡಿಮೆ ಬೆಲೆ ಇರಿಸಿದ್ದೀನಿ. ದಯವಿಟ್ಟು ನಿಮಗೆ ಓದೋಕ್ಕೆ ಇಷ್ಟ ಇದ್ದವರು ನಿಮ್ಮ ಮಕ್ಕಳಿಗಾದರೂ ಅದನ್ನು ಖರೀದಿ ಮಾಡಿಕೊಡಿ. ಕೊಡಲೇಬೇಕಂತ ನಾನೊಬ್ಬ ಲೇಖಕರನ್ನ ಯಾವ ಪುಸ್ತಕ ಓದು ಅಂತ ಹೇಳಲ್ಲ. ಈ ಪುಸ್ತಕ ಮಾತ್ರ ದಯವಿಟ್ಟು ಓದಬೇಕು. ಯಾಕೆಂದರೆ ನನ್ನ ಹಾಗೆ ನಮ್ಮ ನಮ್ಮ ಮಕ್ಕಳು ಎಂಥದ್ದೇ ಕಷ್ಟ ಬಂದು ಛಲ ಇಟ್ಟು ಸಾಧಿಸಬಹುದು ಅಂತ ಪುಸ್ತಕದಲ್ಲಿ ತೋರಿಸಿದ್ದೀನಿ. ಅದನ್ನು ಇಲ್ಲಿ ನೀವು ಇಷ್ಟು ಜನ ಸಭಿಕರು ಬೆಳೆದಿದ್ದೀರ, ಅದನ್ನು ನೀವು ಖಂಡಿತ ಓದಬೇಕು.